ನಿಮ್ಮೆಲ್ಲರ ನನ್ನ ಪ್ರೀತಿಯ ಗುರುಗಳಾದ ಪತ್ರಿಜಿಯವರಿಗೂ, ಸ್ವರ್ಣಮಾಲ ಅಮ್ಮನಿಗೂ, ತಾಯಿಗೂ, ಕೃತಿಮಾತೆಗೂ, ನನ್ನ ಹೆತ್ತ ತಂದೆ ತಾಯಿಗಳಿಗೂ, ಗುರು ಹಿರಿಯರಿಗೂ, ಗುರುವೃಂದಕ್ಕೂ, ಋಷಿವೃಂದಕ್ಕೂ, ಇಲ್ಲಿ ನೆರೆದಂತಹ ನನ್ನ ಎಲ್ಲ ಆತ್ಮಬಂಧುಗಳಿಗೂ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಹೇಳದ್ನಲ್ಲ, ವಿನೂತನ ಜೀವನಕ್ಕೆ ಪಂಚ ಪ್ರಣಾಳಿಕೆ. ಪ್ರಣಾಳಿಕೆ ಅಂದ್ರೆ ಏನು? ಪ್ಲಾನ್, ಟೈಮ್ ಟೇಬಲ್ ಅಂತ ನಾವೇನ್ ಹೇಳ್ತೀವಿ, ಅದು ಪ್ರಣಾಳಿಕೆಗಳು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಅಧ್ಯಾತ್ಮಕ್ಕೆ ಬಂದ್ಮೇಲೆ ನಾವು ಮಲಗಿ ಎದ್ದಾಗ ಪ್ರತಿ ದಿನ ನನ್ನನ್ನ ನಾನು ಹೊಸದಾಗಿ ನೋಡ್ಕೋಬೇಕಂತೆ. ಯಾಕಂದ್ರೆ ಹೊಸತನ ಅನ್ನೋದನ್ನ ನನ್ನಲ್ಲಿ ನಾನು ಕಾಣಿಸ್ಕೋಬೇಕು, ನನಗ್ ಕಾಣ್ಬೇಕದು. ಇವತ್ತು ಸೂರ್ಯೋದಯ ಆಗಿದೆ, ಹೊಸ ಜೀವನ ಅಂತ ಒಂದು ಭಾವನೆಯಿಂದ ನಮ್ಮಲ್ಲಿ ಎದ್ದ ತಕ್ಷಣ ಆ ಭಾವನೆ ನಮಗ್ ಬರ್ಬೇಕು. ಬರೀ ಹೇಳೋದು ಗುಡ್ ಮಾರ್ನಿಂಗ್ ಅಂತೆ, ಅಥವಾ ಹೊಸ ವರ್ಷ ಬಂದಾಗ ಹ್ಯಾಪಿ ನ್ಯೂ ಇಯರ್ ಅಂತ ನಾವು ಬಾಯಿನಲ್ಲಿ ಹೇಳ್ತೀವಿ. ಬಟ್ ಆ ಹೊಸತನ ಅನ್ನೋದು ನಮ್ಮಲ್ಲಿ ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ನಮ್ಗೆಲ್ಲಾರ್ಗು ಈಗ ಧ್ಯಾನ ಮಾಡಿ ಒಂದು ಚೈತನ್ಯ ಎನರ್ಜಿ ಅನ್ನೋದು ನಮಗ್ ಬರ್ತಿದೆ. ನಾವೆಲ್ಲ ಚೈತನ್ಯ ಸ್ವರೂಪಿಗಳಾಗಿದ್ದೀವಿ. ಹಾಗಾಗಿ ನಾವೇನ್ ಮಾಡ್ಬೇಕು, ನಮ್ಮ ಜೀವನವನ್ನು ಹೊಸ ಹೊಸ ಕೋನಗಳಿಂದ ನಾವು ಸೃಷ್ಟಿಸ್ತಾ ಹೋಗ್ಬೇಕು. ಯಾವ್ಯಾವ ಕೋನಗಳಿಂದ ನಾನು ಹೊಸದಾಗಿ ನನ್ನನ್ನ ಮಾಡ್ಕೋಬೇಕು, ಕೌಶಲ್ಯತೆಯಿಂದ ಹೇಗೆ ನಾನು ಜೀವನವನ್ನು ನಡೆಸ್ಬೇಕು ಅನ್ನೋದನ್ನ ನಾವು ಹುಡುಕ್ತಾ ಹೋಗ್ಬೇಕು ದಿನಾನು. ಯಾಕಂದ್ರೆ ಈ ಶಕ್ತಿ ಪ್ರತಿಯೊಬ್ಬರಲ್ಲೂ ಇದೆ. ಕೆಲವೊಂದ್ಸಲ ಅನ್ಸುತ್ತೆ ಹೌದು ಮಾಡ್ಬೇಕು ಅಂತ, ಕೆಲವೊಂದ್ಸಲ ಯಾರಪ್ಪ ನಾಳೆ ಮಾಡ್ಕೊಳ್ಳೋಣ ಬೇಕು, ಪೋಸ್ಟ್ ಪೋನ್ ಮಾಡ್ತಾ ಹೋಗ್ತೀವಿ. ಯಾಕೆ? ನಾವು ಮನಸ್ಸಿನ ಮಾಯೆಗೆ ನಾವು ಒಳಗಾಗಿರ್ತೀವಿ. ಮನಸ್ಸು ಮಾಡೋದಿಕ್ಕೆ ಬಿಡೋದಿಲ್ಲ. ಅದೇನಾದ್ರೂ ಒಂದು ನೆಪ ತಗೊಂಡ್ಬರುತ್ತೆ. ನಾಳೆ ಮಾಡಿದ್ರೆ ಬಿಡು, ಇವತ್ತು ಸ್ವಲ್ಪ ಹೊತ್ತು ನಿದ್ದೆ ಜಾಸ್ತಿ ಮಾಡೋಣ, ನಾಳೆ ಕ್ರಿಯೇಟಿವ್ ಯಾವ್ದಾದ್ರು ಹುಡ್ಕೋಣ ಅಂತ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಕೆಲವೊಂದು ಈ ತರ ನಾವು ಪ್ಲಾನ್ ಮಾಡ್ಕೊಳ್ತೀವಿ ಮಾಡ್ಬೇಕು ಅನ್ನೋದನ್ನ ನಾವು ಪೋಸ್ಟ್ ಪೋನ್ ಮಾಡ್ತಾ ಹೋಗ್ತಿರ್ತೀವಿ. ಯಾಕಂದ್ರೆ ಧ್ಯಾನಕ್ಕೆ ಬಂದ್ಮೇಲೆ ನಮ್ಗೆ ಎಲ್ಲಾ ರೀತಿಯಾದ ಶಕ್ತಿ ಸಾಮರ್ಥ್ಯಗಳು ನಮ್ಮಲ್ಲಿ ಬಂದಿದೆ. ಯಾಕಂದ್ರೆ ಈಗ ಮುಂಚೆ ಹೇಳಿದೆ, ಆ ಚೈತನ್ಯ ಸ್ವರೂಪಿಗಳು ನಾವು. ಅದನ್ನೆಲ್ಲ ನಾವು ಬಳಸ್ಕೊಂಡು ಅರಿವು ಎಂಬ ಒಂದು ಜಾಗೃತ ಅವಸ್ಥೆಯಲ್ಲಿ ನಾವಿದ್ದಾಗ ನಾವೇನ್ ಮಾಡ್ತೀವಿ, ಈ ಮಾಯಾ ಪ್ರಪಂಚದಿಂದ ನಮ್ಮನ್ನು ನಾವು, ಅಂದ್ರೆ ಈ ಅರಿಷಡ್ ವರ್ಗಗಳಿಂದ ನಮ್ಮನ್ನು ನಾವು ಕಾಪಾಡಿಕೊಂಡು ಅರಿವಿನ ಜೀವನದಲ್ಲಿ ನಡೆಸಲು ನಾವು ಪ್ರಯತ್ನ ಮಾಡ್ತೀವಿ. ಅರಿವಿನ ಜೀವನ ಅಂದ್ರೆ ಪ್ರೆಸೆಂಟ್ ಮೂಮೆಂಟ್. ನಿಮ್ಗೆಲ್ಲ ಗೊತ್ತಿದೆ, ಯಾವಾಗ್ಲೂ ನಮ್ಗೆ ಗತ ಅಥವಾ ಫ್ಯೂಚರ್ ಅಲ್ಲೇ ಇರ್ತೀವಿ. ಗತವನ್ನ ನೆನೆಸ್ಕೊಂಡು ಭಯಪಟ್ಟು ಎದ್ರಿಕೊಂಡು, ಫ್ಯೂಚರ್ನ ನೆನೆಸ್ಕೊಂಡು ಭಯ ಪಡ್ತಾ, ಇದೇ ರೀತಿಯಾಗಿ ನೆನೆಸ್ಕೊಂಡು ನಾವೇನ್ ಮಾಡ್ತೀವಿ, ಪ್ರೆಸೆಂಟ್ ಮೂಮೆಂಟ್ ನಾವು ಮರ್ತೀವಿ. ಈ ಕ್ಷಣದಲ್ಲಿ ನಾನು ಏನ್ ಮಾಡ್ಬೇಕು ಅದನ್ನ ನಾವು ಮರ್ತಾಗ ಏನಂತೆ, ಆ ಕ್ಷಣವನ್ನ ಮರ್ತಾಗ ಆ ಆನಂದ ಕಳೆದೋಗುತ್ತೆ ನಮ್ಮಿಂದ. ಹಾಗಾಗಿ ನಾವ್ ಏನೇ ಮಾಡ್ಬೇಕಂತಂದ್ರು ನಾವು ಒಂದು ಟೈಮ್ ಟೇಬಲ್ ನ ಮಾಡ್ಕೋಬೇಕು. ಪ್ರಣಾಳಿಕೆ ಅಂದ್ರೆ ಟೈಮ್ ಟೇಬಲ್, ಪ್ಲಾನ್ ಅಂತ ಅರ್ಥ. ಇವತ್ತು ನಾನು ಈ ಕ್ಲಾಸ್ ಕೇಳಿದೆ, ಈ ಪಾಯಿಂಟ್ ನನಗೆ ಹೇಳಿದ್ರು, ಈ ಪಾಯಿಂಟ್ ಅಲ್ಲಿ ನಾನು ನಾಳೆಯಿಂದ ಅಥವಾ ಇವತ್ತಿನಿಂದಲೇ ನಾನು ಹೇಗೆ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೋಬೇಕು ಅನ್ನೋದನ್ನ ದಯವಿಟ್ಟು ಎಲ್ರು ಬರ್ಕೊಳ್ಳಿ ಮಾಸ್ಟರ್. ಯೂಟ್ಯೂಬ್ ಇದೆ ಬಿಡು, ಮಾಡಿದ್ರೆ ಆಗತ್ತೆ, ಅದು ನಮ್ಮ ಆಲಸ್ಯತನವನ್ನು ತೋರಿಸುತ್ತೆ. ಎಲ್ಲ ಈಗ ಕುತ್ಕೊಂಡು ಒಂದು ಬುಕ್ಕು ಪೆನ್ ಇಟ್ಕೊಂಡು, ಯಾವುದೇ ಮಾಸ್ಟರ್ ಬರಲ್ಲ, ಅದೇ ಹೇಳೋದು ಎಲ್ರಿಗೂ,
ಒಂದು ಬುಕ್, ಒಂದು ಪೆನ್ ನಿಮ್ಮ ಪಕ್ಕದಲ್ಲಿ ಯಾವಾಗ್ಲೂ ಇರ್ಲಿ. ಯಾಕಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ವರ್ಡ್ಸ್ ಅವ್ರು ಹೇಳಿದಾಗ ಅದನ್ನ ನೋಟ್ ಮಾಡಿ ಇಟ್ಕೊಳ್ಳಿ. ಬರೀ ಬುಕ್ಕಲ್ಲಿ ಬರೆದು ಕಿವಿನಲ್ಲಿ ಕೇಳಿಸ್ಕೊಂಡ್ರೆ ಸಾಧ್ಯ ಆಗಲ್ಲ. ಅದನ್ನ ನಾವು ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು. ಅದನ್ನೆಲ್ಲಾನು ಅಂದ್ರೆ ಏನು, ಅಳವಡಿಸ್ಕೊಳ್ತಾ ಹೋಗ್ಬೇಕು ನಮ್ ಜೊತೆಗೆ ಎಲ್ಲಾನು. ಹಾಗ್ ಮಾಡಿದಾಗ ಮಾತ್ರನೇ ಆಧ್ಯಾತ್ಮಿಕದಲ್ಲಿ ಇದ್ದು ನಾವು ಸಾರ್ಥಕತೆಯನ್ನು ಪಡಿತೀವಿ ಮಾಸ್ಟರ್ಸ್. ಇಲ್ಲ ಅಂದ್ರೆ ಕೇಳಿದ್ದು ಬರೀ ಕೇಳಿಸ್ಕೊಂಡೇ ಇರ್ತೀವಿ, ಬರೆದಿದ್ದು ಬರೀ ಬರೆಸ್ಕೊಂಡೇ ಇದ್ಬಿಡ್ತೀವಿ, ಬುಕ್ಕಲ್ಲೇ ಇದ್ಬಿಡುತ್ತೆ. ಬಟ್ ನಾವು ಬದಲಾವಣೆ ಆಗ್ಬೇಕು ಅಂದ್ರೆ ಅದನ್ನ ಕಾರ್ಯರೂಪಕ್ಕೆ ತಂದ್ರೆ ತಾನೇ ಬದಲಾವಣೆ ಆಗಕ್ ಸಾಧ್ಯ ಅಲ್ವಾ? ನಾವು ಕಾರ್ಯರೂಪಕ್ಕೆ ತರಲಿಲ್ಲ ಅಂದ್ರೆ ಹೇಗೆ ಬದಲಾವಣೆ ಸಾಧ್ಯ? ನಮ್ಮ ಎಲ್ಲರ ಮೇನ್ ಉದ್ದೇಶನೇ ಅದು. ನಾವು ಬದಲಾಗ್ಬೇಕು, ನನ್ನಲ್ಲಿ ಬದಲಾವಣೆಯನ್ನು ನಾನು ಕಾಣ್ಬೇಕು ಅನ್ನೋದೇ ನಮ್ಮ ಮೇನ್ ಉದ್ದೇಶ. ಯಾಕೆ ಬದಲಾವಣೆ? ಈ ಧ್ಯಾನ ಸಾಧನೆ, ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ, ಪುಸ್ತಕ ಪಠಣೆ ಎಲ್ಲ ನಾವ್ ಯಾಕೆ ಮಾಡ್ತೀವಿ? ನಮ್ಮ ಅಲ್ಟಿಮೇಟ್ ಗೋಲ್ ಯಾವುದು? ಮೋಕ್ಷ ಸಾಧನೆ. ಹೌದಲ್ವಾ? ನಾವೆಲ್ಲ ಮೋಕ್ಷ ಸಾಧನೆಗೋಸ್ಕರನೇ ಬಂದಿರೋದಿಲ್ಲಿ. ಆ ಮೋಕ್ಷ ಸಾಧನೆಗೆ ಹೋಗ್ಬೇಕು ಅಂದ್ರೆ ನಮ್ಮ ಪ್ರಯಾಣದಲ್ಲಿ ಅಡೆತಡೆಗಳು ಅನ್ನೋದು ಬರುತ್ತೆ. ಆ ಅಡೆತಡೆಗಳನ್ನ ಸುಗಮವಾಗಿ ಮಾಡ್ಕೊಳ್ತಾ ಹೋಗ್ಬೇಕು. ಅದು ನಮ್ಮ ಮೂಲ ಉದ್ದೇಶ. ಅವಾಗ ಏನ್ ಮಾಡ್ಬೇಕು? ನಾವೊಂದು ಪ್ರಣಾಳಿಕೆಯನ್ನು ನಾವು ತಯಾರು ಮಾಡ್ಕೋಬೇಕು. ಈ ಎಲ್ಲಾ ಪುರೋಗಮ ಸ್ಥಾಯಿಯಲ್ಲಿ ಹೋಗುತ್ತೆ, ಪುರೋಗಮನ ಸ್ಥಿತಿಯಲ್ಲಿ ಇರುತ್ತೆ. ಯಾವಾಗ ಆತ್ಮದ ಉದ್ಧಾರ ಆಗುತ್ತೋ, ಆತ್ಮದ ಉದ್ದೇಶ ತಿಳಿಯುತ್ತೋ, ನಮ್ಮ ಈ ಆಧ್ಯಾತ್ಮಿಕದ ಪ್ರಯಾಣ ಸುಲಭವಾಗಿ ಆಗುತ್ತೆ. ಹಾಗಾಗಿ ಈ ಆತ್ಮ ಪ್ರಣಾಳಿಕೆಯಲ್ಲಿ 5 ಧರ್ಮಗಳಿವೆ. ಅವುಗಳನ್ನು ನಾವು ಅನುಸರಿಸಬೇಕು. ಬರ್ಕೊಳ್ಳಿ ಮಾಸ್ಟರ್ಸ್, ಇದನ್ನೆಲ್ಲ ನನ್ನ ಪಾಯಿಂಟ್ಸ್ ದಯವಿಟ್ಟು ಎಲ್ರು ಬರ್ಕೊಳ್ಳಿ. ಮೊದಲನೆಯದು ಶರೀರ ಧರ್ಮ. ಬಟ್ ನೀವ್ ಅನ್ಕೊಳ್ತೀರಾ, ಮೇಡಮ್ ಇವೆಲ್ಲ ನಾವು ಕೇಳಿದ್ದೀವಿ, ತಿಳ್ಕೊಂಡಿದೀವಿ, ಆಚರಣೆಯಲ್ಲಿ ಇಡ್ತಿದ್ದೀವ? ಅದು ಇಂಪಾರ್ಟೆಂಟ್. ಸ್ಕೂಲಲ್ಲಿ ಮಕ್ಕಳಿಗೆ ಟೈಮ್ ಟೇಬಲ್ ಏನು ಕೊಡ್ತಾರೆ? ಈ ಪೀರಿಯಡ್ ಈ ಪಾಠಗಳಿರುತ್ತೆ, ದಿನ ಇರುತ್ತೆ ಅವರಿಗೆ ಟೈಮ್ ಟೇಬಲ್, ಎವ್ರಿ ಡೇ ಟೈಮ್ ಟೇಬಲ್ ಇರುತ್ತೆ. ಯಾಕೆ? ಜೀವನದಲ್ಲಿ ಶಿಸ್ತನ್ನ ಕಲಿಸುತ್ತೆ ಟೈಮ್ ಟೇಬಲ್ ಅನ್ನೋದು. ಆ ಟೈಮ್ ಟೇಬಲ್ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಅದರ ಪ್ರಕಾರ ನಾನು ನಡೆಯೋದು ಬಹಳ ಮುಖ್ಯ ಮಾಸ್ಟರ್ಸ್. ಬರೆದ್ಬಿಟ್ಟು ಗೋಡೆಗೆ ನೇತಾಗ್ಬಿಟ್ರೆ ಯೂಸ್ ಆಗಲ್ಲ. ಅದನ್ನ ನಮ್ಮ ಜೀವನದಲ್ಲಿ ನಾವು ಸರಿಯಾಗಿ ಅನುಸರಿಸಬೇಕು. ಆ ಟೈಮ್ ಟೇಬಲ್, ಆ ಪ್ರಣಾಳಿಕೆಯನ್ನು. ಮೊದಲನೇದು ಶರೀರ ಧರ್ಮ. ಇದೆಲ್ಲ ತಿಳಿದ ವಿಷಯವೇ, ಆದ್ರೂ ಸಹ ಒಂದ್ಸಲ ಎಚ್ಚರಿಕೆ ಗಂಟೆಯನ್ನು ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾವು ತಿಳಿದಂತಹ ವಿಷಯಗಳನ್ನ ಮೆಲುಕು ಹಾಕೊಳ್ತಾ ಇರ್ಬೇಕು. ಬರೀ ಮೆಲುಕು ಒಂದೇ ಅಲ್ಲ, ನಾನ್ ಇದನ್ನ ಅಳವಡಿಸ್ಕೊಳ್ತೀವಿನಾ ಅಂತ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಯಾಕಂದ್ರೆ ಈಗಾಗ್ಲೇ ಹೇಳಿದೆ ನಾನು, ಈ ಮಾಯಾ ಪ್ರಪಂಚದಲ್ಲಿ ನಾವು ಸಿಕ್ಕಾಕೊಂಡ್ಬಿಟ್ಟು ಅರಿವಿನಿಂದ ದೂರ ಆಗ್ತಿದೀವಿ. ಈಗ ನಾವಲ್ಲ ಧ್ಯಾನಕ್ಕೆ ಬಂದ್ಮೇಲೆ ಆ ಅರಿವು, ಆ ಜಾಗೃತಿ ಆಗಿರೋದು ಹೇಗೆ ಅಂತ ನಮ್ಗೆಲ್ಲ ಗೊತ್ತಾಗಿದೆ. ಹಾಗಾದ್ರೆ ಈ ಶರೀರ ಧರ್ಮವನ್ನು ನಾವು ಪ್ರಮುಖವಾಗಿ ಅನುಸರಿಸಲೇಬೇಕು. ಯಾಕೆ? ನೀವು ಏನೇ ಕೆಲಸ ಮಾಡ್ಬೇಕಾದ್ರೂ, ಏನೇ ಸಾಧನೆ ಮಾಡ್ಬೇಕಾದ್ರೂ ನಮಗೆ ಮಾಧ್ಯಮವಾಗಿ ಈ ಶರೀರ, ಭೌತಿಕ ಶರೀರ ಬಹಳ ಬಹಳ ಮುಖ್ಯ ಅಲ್ವಾ? ಈ ಭೂಮಿ ಮೇಲೆ ನಾವು ಬಂದಿದ್ದೀವಿ ಅಂದ್ರೆ, ಪಾಠ ಕಲಿಯಲು ಬಂದಿದ್ದೀವಿ ಅಂದ್ರೆ ಯಾವ್ದ್ರ ಮೂಲಕ ಕಲಿತಿದ್ವಿ? ಈ ಶರೀರದ ಮೂಲಕ ನಾವು ಅನುಭವಗಳನ್ನ, ಪಾಠಗಳನ್ನ ಕಲಿತಿದ್ದೀವಿ. ಹಾಗಾಗಿ ಈ ಶರೀರಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದೀವಾ, ಇಂಪಾರ್ಟೆನ್ಸ್ ಕೊಡ್ತಿದ್ದೀವಾ ಅನ್ನೋದನ್ನ ನೀವು ಚೆಕ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಧ್ಯಾನಕ್ಕೆ ಕುತ್ಕೋಬೇಕು ಅಂದ್ರು ಈ ನಮ್ಮ ಶರೀರ ಪುಷ್ಟಿದಾಯಕವಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು.
ಅವಾಗ್ಲೇ ಧ್ಯಾನ ಸಾಧನೆ ಚೆನ್ನಾಗಾಗೋದು. ನಂಗೆ ಕುತ್ಕೊಳಕ್ಕಾಗಲ್ಲ, ಬೆನ್ನು ನೋವು, ಸೊಂಟ ನೋವು, ಕಾಲ್ ನೋವು ಅಂತ ನಾವು ನಮ್ಮ ಅನಾರೋಗ್ಯಗಳನ್ನೇ ನಾವು ತೋರ್ಸ್ಪಡಿಸ್ತಾ ಹೋದ್ರೆ ಹೇಗೆ ನಾವು ಕುತ್ಕೊಳ್ತೀವಿ ಹೇಳಿ ಅಲ್ವಾ? ಹಾಗಾಗಿ ಈ ಶರೀರದ ಬಗ್ಗೆ ಒಂದು ಅವಗಾಹನೆ ಇರ್ಬೇಕು ನಮ್ಗೆ. ನನ್ನ ಶರೀರವನ್ನು ನಾನು ಬಹಳ ಪ್ರೀತಿಯಿಂದ, ಬಹಳ ಜಾಗರೂಕತೆಯಿಂದ ನಾನು ಈ ದೇಹವನ್ನ ನೋಡ್ಕೋಬೇಕು. ಯಾಕಂದ್ರೆ ಈ ದೇಹ ಅನ್ನೋದೇ ಒಂದು ಯಂತ್ರ ಮಾಸ್ಟರ್ಸ್. ಈ ಯಂತ್ರ ಕರೆಕ್ಟ್ ಆಗಿ ನಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಆ ಮಿಷಿನ್ ಚೆನ್ನಾಗಿ ಓಡ್ತಿರ್ಬೇಕು ಯಂತ್ರದ, ಅಲ್ವಾ? ಆ ಯಂತ್ರ ಓಡ್ತಾ ಇದ್ರೇನೆ ಕೆಲಸಗಳು ಕರೆಕ್ಟ್ ಆಗಿ ಆಗುತ್ತೆ ಎಲ್ಲಾನು. ಹಾಗಾದ್ಮೇಲೆ ಈ ಶರೀರಕ್ಕೆ ಏನೇನ್ ಬೇಕಾಗತ್ತೆ? ಮೊದಲು ಈ ದೇಹಕ್ಕೆ ಒಂದು, ನಾವೇನ್ ಮಾಡ್ತೀವಿ, ವಯಸ್ಸಾಗ್ತಾ ಆಗ್ತಾ ಆಗ್ತಾ ವಯಸ್ಸಾಗೋಯ್ತು, ನನ್ ಕೈಯಲ್ಲಿ ಆಗಲ್ಲ, ಈ ಕೆಲ್ಸ ಆಗಲ್ಲ, ಆ ಕೆಲ್ಸ ಆಗಲ್ಲ ಅಂತ ನಮಗ್ ನಾವೇ ಒಂದು ಬೌಂಡ್ರಿಯನ್ನ ಹಾಕೊಂಡ್ಬಿಡ್ತೀವಿ. ನಾನು ಈ ಮುಂಚೆ ನಿಮ್ಗೆ ಇಕಿಗಾಯಿ ಮಾಡಿದ್ದೆ. ಅವರು 100 ವರ್ಷ ಆದ್ರೂ ಅವರ ಕೆಲಸಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಅಲ್ಲಿ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ ಅಂತ ನಾನು ನಿಮ್ಗೆ ಹೇಳಿದ್ದೆ ಇಕಿಗಾಯಿನಲ್ಲಿ. ಕರೆಕ್ಟಾ? ನಮ್ಗೆ 60 ವರ್ಷ ಆಗ್ತಿದ್ದಾಗೆ ನಾವು ರಿಟೈರ್ಮೆಂಟ್ ಬರೀ ಕೆಲ್ಸಕ್ಕೆ ಅಲ್ಲ, ನಮಗ್ ನಾವೇ ತಗೊಂಡ್ಬಿಡ್ತೀವಿ. ಯಾವಾಗ ಈ ಭಾವನೆಯಲ್ಲಿ ನಾವಿರ್ತೀವೋ ಅವಾಗ ಏನೇ ಕೆಲಸ ಮಾಡಕ್ ಹೋಗ್ಬೇಕಾದ್ರೂ ನಮ್ಗೆ, ಅಯ್ಯೋ ನನ್ಗೆ ವಯಸ್ಸಾಯ್ತಪ್ಪ, ನನ್ಗಾಗಲ್ಲಪ್ಪ, ಆ ಕೆಲಸ ಆಗಲ್ಲ, ಈ ಕೆಲಸ ಆಗಲ್ಲ, ಹೇಳಿ 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 ದೇಹ ಏನಾಗುತ್ತೆ, ಜಡತ್ವದಲ್ಲಿ ಹೋಗುತ್ತೆ. ಜಡತ್ವದಲ್ಲಿದ್ದಾಗ ದೇಹ ಹೇಗ ಆರೋಗ್ಯವಾಗಿರಲು ಸಾಧ್ಯ? ನೀವೇ ಹೇಳಿ ಮಾಸ್ಟರ್ಸ್. ಪುಷ್ಟಿಯಾಗಿರಲು ಹೇಗ್ ಸಾಧ್ಯ? ಆ ಜಡತ್ವದಿಂದ ನಾವು ಬಿಡಿಸು ಬರ್ಬೇಕಂದ್ರೆ ಕೆಲವೊಂದು ವ್ಯಾಯಾಮಗಳನ್ನು, ಯೋಗ ಆಗ್ಬಹುದು, ವಾಕಿಂಗ್ ಆಗ್ಬಹುದು, ಜುಂಬಾ ಆಗ್ಬಹುದು, ಜಿಮ್ನಾಸ್ಟಿಕ್ ಆಗ್ಬೋದು, ಜಿಮ್ಗೆ ಹೋಗೋದು, ಅಲ್ಲ ಪಾರ್ಕಲ್ಲಿ ಹೋಗಿ ವಾಕಿಂಗ್ ಮಾಡೋದು, ಏನಾದ್ರೂ ಒಂದು ಕಸರತ್ತನ್ನ ನಮ್ಮ ದೇಹಕ್ಕೆ ನಾವು ಪ್ರತಿದಿನ ಕೊಡ್ತಾನೆ ಇರ್ಬೇಕು. ನಮ್ ತಂದೆ ನಂಗೆ ಹೇಳವ್ರು, ನಮ್ ಚಿಕ್ಕವರಿರ್ಬೇಕಾದ್ರೆ, ಆಳಾಗಿ ದುಡಿಬೇಕಂತೆ, ಅರಸನಾಗಿ ತಿನ್ಬೇಕಂತೆ. ನನ್ಗೆ ಈಗ ಅರ್ಥ ಆಗ್ತಿದೆ ಯಾಕೆ ಹೇಳ್ತಿದ್ರು ಅಂತ. ದುಡಿಬೇಕಾದ್ರೆ ನಾವು ಆಳಾಗಿರ್ಬೇಕು, ಆವಾಗ್ಲೇ ದೇಹವನ್ನ ನಾವು ಕರೆಕ್ಟ್ ಆಗಿ ದಂಡಿಸ್ತೀವಿ. ಊಟ ಮಾಡ್ಬೇಕಾದ್ರೆ ಅರಸನಾಗಿ ಊಟ ಮಾಡ್ಬೇಕು, ನಾವು ತೃಪ್ತಿಯಾಗಿ ಊಟ ಮಾಡ್ಬೇಕು. ಅದು ನಮ್ ತಂದೆ ಹೇಳೋರು ನಮ್ಗೆ ಚಿಕ್ಕಂದಿನಲ್ಲಿ. ಆಳಾಗಿ ತಿನ್ಬೇಕು, ಆಳಾಗಿ ದುಡಿಬೇಕು, ಅರಸನಾಗಿ ತಿನ್ಬೇಕು. ನಾವು ಹಾಗೆ ನಾವು ದೇಹವನ್ನ ದಂಡಿಸ್ಬೇಕು, ಒಂದು ಕಸರತ್ತನ್ನ ಈ ದೇಹಕ್ಕೆ ಕೊಡು. ಯಾವಾಗ ನಾವು ವಿಶ್ರಾಂತಿ ಅನ್ನೋ ಪದದಲ್ಲಿ ನಾವು ದೇಹವನ್ನು ಒಂದು ಜಾಗದಲ್ಲಿ ಕೂರಿಸ್ಬಿಡ್ತೀವೋ ನಾವು ಪರ್ಮನೆಂಟ್ ಹಾಗೆ ಕುತ್ಕೊಂಡ್ಬಿಡ್ತೀವಿ ಮಾಸ್ಟರ್ಸ್. ದೇಹ ಆಕ್ಟಿವ್ ಆಗಿ ಇರೋದಿಲ್ಲ ಅವಾಗ, ಅದು ವಿಶ್ರಾಂತಿ ಬಯಸ್ತಾನೆ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಅಷ್ಟೇನೆ, ನೀವುಗಳು ಅಷ್ಟೇನೆ, ಏನಾದ್ರೂ ಒಂದು ಈ ತರ ದೇಹಕ್ಕೆ ಕಸರತ್ತನ್ನು ಕೊಡುವಂತ ಒಂದು ಅಭ್ಯಾಸವನ್ನು ದಿನನಿತ್ಯ ನಿಮ್ಮ ಲೈಫ್ ಅಲ್ಲಿ ಟೈಮ್ ಟೇಬಲ್ ಅಲ್ಲಿ ಆಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇನ್ನೇನ್ ಬೇಕು ದೇಹಕ್ಕೆ? ಸರಿಯಾದ ಆಹಾರ ವಿಧಾನ. ನಮ್ಗೆಲ್ಲ ಗೊತ್ತಿದೆ, ನಾವೆಲ್ಲ ಶಾಕಾಹಾರಿಗಳು. ಶಾಕಾಹಾರದ ಜೊತೆಗೆ ಸಾತ್ವಿಕವಾದ ಆಹಾರ ಕೂಡ ಬಹಳ ಬಹಳ ಮುಖ್ಯ. ನೋ ಗಾರ್ಲಿಕ್, ನೋ ಮಶ್ರೂಮ್. ಮೇಡಮ್ ಶಾಕಾಹಾರ ಹೇಳಿದ್ದಾರೆ ಅಂತ ಡೀಪ್ ಫ್ರೈ ಮಾಡಿರೋದು ಬಜ್ಜಿ, ಬೋಂಡ, ವಡೆ, ತುಂಬಾ ಆಯಿಲಿ ಫುಡ್, ಇವೆಲ್ಲ ಸಾತ್ವಿಕ ಆಹಾರ ಅಲ್ಲ. ಇದೆಲ್ಲ ಬಾಯಿ ಚಪಲಕ್ಕೆ ಸೇರಿಸುವಂತ ಆಹಾರ ಅವೆಲ್ಲ. ಯಾಕೆ ನಾವು ಸಾತ್ವಿಕ ಆಹಾರವನ್ನೇ ತಗೋಬೇಕು ಅಂತಂದ್ರೆ, ನಾವು ಜ್ಞಾನದಿಂದ ಪಡೆದಂತಹ ಶಕ್ತಿ ವ್ಯಯವಾಗಬಾರ್ದು.
ವ್ಯರ್ಥ ಆಗ್ಬಾರ್ದು. ಅಂದ್ರೆ ನಾವು ಈ ಸಾತ್ವಿಕ ಫುಡ್ ಅನ್ನ ತಗೊಂಡಾಗ ನಾವು ಪಡೆದಂತ ಶಕ್ತಿ ನಮ್ಮಲ್ಲೇ ಇರುತ್ತೆ. ಯಾಕಂದ್ರೆ ಕೆಲವೊಂದು ಆಹಾರವನ್ನು ನಾವು ಸೇವಿಸಿದಾಗ ನಮ್ಮಲ್ಲಿ ಈ ರಜೋ ಮತ್ತು ತಪೋ ಗುಣಗಳು ಆಟೋಮೆಟಿಕ್ ಆಗಿ ಮೇಲ್ಗಡೆ ಬಂದ್ಬಿಡುತ್ತದೆ. ನಾವೇನು ತಿಂತೀವೋ ಅದೇ ನಮ್ಮ ಭಾವನೆಯಾಗಿರುತ್ತೆ. ಹಾಗಾಗಿ ನಾವು ಸೇವಿಸುವ ಆಹಾರದ ಬಗ್ಗೆ ಬಹಳಷ್ಟು ಅರಿವು ನಮ್ಮಲ್ಲಿ ಇರಬೇಕು. ಸೇವಿಸೋದೊಂದೇ ಅಲ್ಲ ಮಾಸ್ಟರ್ಸ್, ನಾವು ಕುಕ್ ಮಾಡ್ತೀವಿ, ಅಡಿಗೆ ಮಾಡ್ತೀವಿ, ನಮ್ಮ ಭಾವನೆಗಳು ಆ ಅಡಿಗೆ ಒಳಗಡೆ ಸೇರ್ಕೊಳ್ಳುತ್ತೆ. ಅದು ಕೂಡ ನಾವು ಜಾಗ್ರತೆ ವಹಿಸ್ಬೇಕು. ನಾವು ಕುಕ್ ಮಾಡ್ಬೇಕಾದ್ರೆ ಯಾವ ಭಾವನೆಯಿಂದ ನಾನು ಅಡಿಗೆ ಮಾಡ್ತಿದ್ದೀನಿ ಅನ್ನೋ ಅರಿವು ನಮ್ಮಲ್ಲಿ ಇರಬೇಕು. ಮತ್ತೆ ಸಣ್ಣ ಪುಟ್ಟ ವಿಷಯಗಳಿಗೂ ಕೃತಜ್ಞತರಾಗಿರ್ಬೇಕು. ನಾವು ಪ್ರತಿ ಒಂದಕ್ಕೂ ಕೃತಜ್ಞತೆಯನ್ನು ತೋರಿಸ್ತಾ ಇರ್ಬೇಕು. ಇವೆಲ್ಲ ದೈವಿಕ ಗುಣಗಳು ಮಾಸ್ಟರ್ಸ್. ಮನೆಯಲ್ಲಿ ನಾವು ಚಿತ್ರಾನ್ನ, ಪುಳಿಯೋಗರೆ, ಪೊಂಗಲ್ ಎಲ್ಲ ಮಾಡ್ತೀವಿ ಅಲ್ವಾ, ನಾವು ಟಿಫನ್ ಅಂತ ತಿಂತೀವಿ. ಅದೇ ದೇವಸ್ಥಾನಕ್ಕೆ ಹೋದಾಗ ಅದನ್ನೇ ನಾವು ಕೊಟ್ಟಾಗ ಏನಾಗುತ್ತೆ, ಅದನ್ನ ಪ್ರಸಾದ ಅಂತ ನಾವು ಸೇವಿಸ್ತೀವಿ. ಕರೆಕ್ಟಾ? ಯಾಕೆ? ಅಲ್ಲಿ ದೇವರಿಗೋಸ್ಕರ ಮಾಡ್ತಿದ್ದೀನಿ ಅನ್ನೋ ಭಾವನೆಯಿಂದ ಅವ್ರು ಅಲ್ಲಿ ನೋಡಿ ಮಾಸ್ಟರ್, ಭಾವನೆ ಬಹಳ ಮುಖ್ಯ. ಅಲ್ಲೂ ಅಷ್ಟೇನೆ, ಭಕ್ತಿಯ ಭಾವನೆ. ಅವಾಗ ನಾವು ಭಕ್ತಿಯಿಂದ ಸ್ವೀಕರಿಸ್ತೀವಿ. ನೀರು ತೀರ್ಥವಾಗಿ ಪರಿವರ್ತನೆ ಆಗುತ್ತೆ. ಅಂದ್ರೆ ನಾವು ಮಾಡೋ ಅಡಿಗೆ ಸಹಿತ ನಮ್ಮ ಭಾವನೆಗಳು ಅದರಲ್ಲಿ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೆ ಇದು ಸಣ್ಣ ಎಕ್ಸಾಂಪಲ್ ಹೇಳಿದೆ ನಾನು ನಿಮ್ಗೆ. ಸರಿ, ಈ ದೇಹ ಪುಷ್ಟಿಯಾಗಿರ್ಬೇಕು ಅಂದ್ರೆ ಆಹಾರವನ್ನು ಸೇವಿಸ್ಬೇಕು. ಕರೆಕ್ಟಾ? ಒಂದು ವ್ಯಾಯಾಮ ಬೇಕು. ಇವೆರಡು ನಿಮ್ಮ ಟೈಮ್ ಟೇಬಲ್ ಅಲ್ಲಿ ಆಡ್ ಮಾಡ್ಕೋಬೇಕು. ಹಾಗಾದ್ರೆ ದೇಹಕ್ಕೆ ಆಹಾರ ಒಂದೇನಾ ಹೋಗ್ತಿದ್ಯಾ ಆಹಾರ? ಅದರ ಜೊತೆಗೆ ನಾವು ಈ ಪಂಚೇಂದ್ರಿಯಗಳಿಂದನೂ ಸಹಿತ ಆಹಾರವನ್ನು ನಮ್ಮ ದೇಹಕ್ಕೆ, ಮನಸ್ಸಿಗೆ ಕೊಡ್ತಾ ಹೋಗ್ತೀವಿ. ಕರೆಕ್ಟ್ ಅಲ್ವಾ? ನೋಡೋದು, ಕೇಳೋದು, ರುಚಿ ನೋಡೋದು, ಇವೆಲ್ಲ ಏನಾಗುತ್ತೆ, ಈ ಪಂಚೇಂದ್ರಿಯಗಳಿಂದನೂ ಸಹಿತ ನಾವು ಆಹಾರ ಅನ್ನೋದನ್ನ ನಾವು ನಮಗೆ ಕೊಡ್ತಾ ಹೋಗ್ತೀವಿ. ಅದರ ಬಗ್ಗೆನು ನಾವು ಬಹಳ ಅರಿವಿನಿಂದ ಇರಬೇಕು. ಯಾಕಂದ್ರೆ ಈ ಪಂಚೇಂದ್ರಿಯಗಳಿಂದ ಹೋದಂತಹ ವಿಷಯಗಳ ಆಹಾರ ಏನಿದೆ ಬಹಳ ಬಹಳ ಎಫೆಕ್ಟ್ ಮಾಡುತ್ತೆ ನಮ್ಮ ಈ ಭೌತಿಕ ದೇಹವನ್ನು. ಅದರ ಬಗ್ಗೆ ಬಹಳ ಎಚ್ಚರಿಕೆಯ ಸ್ಥಿತಿಯಲ್ಲಿ ನಾವಿರ್ಬೇಕು. ಯಾವುದನ್ನು ನೋಡ್ಬೇಕು, ಯಾವುದನ್ನು ನೋಡ್ಬಾರ್ದು ಎನ್ನುವಂತ ಅರಿವು ನಮ್ಮಲ್ಲಿರ್ಬೇಕು. ಮಾತು ಅಷ್ಟೇ, ನಾವ್ ಏನ್ ಮಾತಾಡ್ಬೇಕು, ಏನು ಮಾತಾಡ್ಬಾರ್ದು. ವಾಕ್ ಕ್ಷೇತ್ರದಲ್ಲಿ ಪತ್ರಿಜಿಯವರು ಬಹಳ ಚೆನ್ನಾಗಿ ಹೇಳಿದಾರಲ್ಲ, ಅದನ್ನ ನಾವು ಪರಿಪಾಲಿಸ್ಬೇಕು. ನೋಡೋದು ಅಷ್ಟೇ, ಸಿಕ್ಕಿದೆಲ್ಲ ನೋಡೋದಲ್ಲ. ಮೊಬೈಲ್ ಇದೆ ಅಂತ ಮೂರೊತ್ತು ಮೊಬೈಲ್ ಅಲ್ಲಿ ಕುತ್ಕೊಂಡು ನೋಡ್ತಾ ಇರೋದಲ್ಲ. ಅದಕ್ಕೆ ಒಂದು ಟೈಮ್ ಅಂತ ಫಿಕ್ಸ್ ಮಾಡ್ಕೊಡಿ. ದೃಢ ನಿರ್ಧಾರ ಮಾಡ್ಕೊಡಿ, ನಾನು ಇಷ್ಟೊತ್ತು ಮಾತ್ರ ಮೊಬೈಲ್ ನೋಡ್ತೀನಿ, ಆಮೇಲೆ ನಾನು ನೋಡೋದಿಲ್ಲ. ನನ್ನ ಧ್ಯಾನ, ನನ್ನ ಪುಸ್ತಕ ಪಠನೆ, ಸ್ವಾಧ್ಯಾಯದಲ್ಲಿ ನನ್ನನ್ನ ನಾನು ತೊಡಗಿಸ್ಕೊಳ್ತೀನಿ ಅಂತ ಒಂದು ದೃಢವಾದ ಸಂಕಲ್ಪವನ್ನ ನೀವು ಮಾಡ್ಕೋಬೇಕು ಮಾಸ್ಟರ್ಸ್. ಯಾಕಂದ್ರೆ ಇತ್ತೀಚೆಗೆ ಫೋನ್ ಈ ಮಗು ಹತ್ರ ಸಾಕು ಫೋನ್ ಕೊಟ್ಟು ಕೂರಿಸ್ಬಿಡ್ತಾರೆ ದೊಡ್ಡವರು. ಬಹಳ ತಪ್ಪು ಕೆಲಸ ಮಾಡ್ತಿದೀವಿ ನಾವು. ಕಣ್ಣಿನ ಪ್ರಾಬ್ಲಮ್ಸ್ ತುಂಬಾ ಆಗ್ತಿದೆ ಇತ್ತೀಚೆಗಂತೂ. ಯಾಕೆ? ಎಷ್ಟು ತಾಂತ್ರಿಕದಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗ್ತಿರ್ತೀವೋ ಅದರ ಬಳಕೆಗಿಂತ ದುರ್ಬಳಕೆನೆ ಜಾಸ್ತಿ ಆಗ್ತಿದೆ ನಮ್ಮಲ್ಲಿ.
ಹಾಗೇನೆ ಕೆಲವೊಂದು ನಮ್ಮ ಭಾವನೆಗಳು ಕೂಡ ನಮ್ಮ ದೇಹದ ಮೇಲೆ ಅಪಾರವಾದ ಒಂದು ಏನ್ ಹೇಳ್ತಾರೆ ವಾಟ್ ವಿ ಕಾಲ್ ಒಂದು ದೇಹದ ಮೇಲೆ ವಿಪರೀತವಾದ ಒಂದು ಅಪರಿಮಿತವಾದ ಪರಿಣಾಮವನ್ನು ಬೀರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಾಸ್ಟರ್ಸ್. ಎಕ್ಸಾಂಪಲ್, ನಮ್ಮ ಭಾವನೆಗಳಾದ ಕೋಪ, ಅಸೂಯೆ, ದ್ವೇಷ ಇವೆಲ್ಲವೂ ನಮ್ಮಲ್ಲಿದ್ದಾಗ ಇವೆಲ್ಲ ಹೇಗ್ ಬರುತ್ತೆ? ಈ ನಮ್ಮ ಪಂಚೇಂದ್ರಿಯಗಳಿಂದಾನೇ ಬರೋದಿವೆಲ್ಲ. ಅವಾಗ್ಲೂ ಕೂಡ ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮಗಳು ಹೆಚ್ಚಾಗುತ್ತೆ. ನೀವು ಯೋಚನೆ ಮಾಡಿ, ನಿಮ್ಮನ್ನ ನೀವು ಗಮನಿಸಿ, ಕೋಪ ಬಂದಾಗ ನಮ್ಮ ದೇಹದ ಸ್ಥಿತಿ ಹೇಗಿರುತ್ತೆ, ನಾವ್ ಹೇಗೆ ಅದಕ್ಕೆ ರಿಯಾಕ್ಟ್ ಆಗ್ತೀವಿ ಅನ್ನೋದನ್ನ ನೀವು ಗಮನಿಸ್ಬೇಕು. ನಾ ಹೇಳಿದ್ನಲ್ಲ ಮುಂಚೆ, ಕೃತಜ್ಞತೆಯ ಭಾವನೆ ಇರಬೇಕು. ಆಹಾರವನ್ನು ಸೇವಿಸ್ಬೇಕಾದ್ರೂ ಅಷ್ಟೇನೆ ಆ ಭಾವನೆಯಲ್ಲಿ ನಾವಿರಬೇಕು. ನಾವು ಸೇವಿಸುವ ನೀರಿಗೂ ಸಹ ಕೃತಜ್ಞತರಾಗಿರ್ಬೇಕು. ಸರಿಯಾದ ಆಹಾರ, ಸರಿಯಾದ ನೀರಿನ ಸೇವನೆ ಆಗಿರ್ಬೇಕು. ಯಾಕಂದ್ರೆ ನಮ್ಮ ದೇಹದಲ್ಲಿ ಸುಮಾರು 70% ಅಷ್ಟು ನೀರೇ ತುಂಬಿದೆ. ನಿಮ್ಗೆಲ್ಲ ಗೊತ್ತಿದ್ದು ಈ ನಮ್ಮ ದೇಹ ಪಂಚಭೂತಗಳಿಂದ ಆಗಿದೆ. ಆ ಪಂಚಭೂತಗಳನ್ನ ಸರಿಯಾಗಿ ಸಮವಾಗಿ ನಾವು ನೋಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹೇಗಂದ್ರೆ ಆ ನೀರ್ ಕುಡಿಯೋದು, ಊಟಕ್ಕೆ 1 hour ಮುಂಚೆ ನೀರ್ ಕುಡಿದ್ರೆ ಊಟ ಆಗಿ 2 ಗಂಟೆಗಳ ಕಾಲ ನಾವು ನೀರನ್ನ ಸೇವಿಸಬೇಕು. ಯಾಕಂದ್ರೆ ಈಗ ಸಮ್ಮರು ಒಂದಲ್ಲ ಒಂದು ವಿಧದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ನಾವು ನೀರಿನ ಸೇವನೆಯನ್ನು ಮಾಡುವಂತ ಅರಿವು ನಮ್ಮಲ್ಲಿ ಇರಬೇಕು. ಹಾಗೆ ಅರಿಷಡ್ ವರ್ಗಗಳ ಆಗುವಂತಹ ಒಂದು ಅಡ್ಡ ಪರಿಣಾಮಗಳ ಬಗ್ಗೆ ಅರಿವು ನಮ್ಮಲ್ಲಿ ಇರಬೇಕು. ಮತ್ತೆ ಹಿಂದಿನ ಕಾಲದಿಂದ ಬಂದಿದೆ, ಏಕಾದಶಿ ಮಾಡ್ತಿದ್ರು, ಕರೆಕ್ಟಾ? ಈಗ ಸಂಕಷ್ಟ ಚತುರ್ಥಿ ಬರುತ್ತೆ. ಯಾಕೆ ಇವೆಲ್ಲ ಮಾಡ್ತಿದ್ರು? ಉಪವಾಸ ನಮ್ಮ ದೇಹವನ್ನು, ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತಂದ್ರೆ ನಾವು ಈ ರೀತಿಯಾದಂತಹ ಉಪವಾಸಗಳನ್ನ ಮಾಡ್ಬೇಕು. ವಾರಕ್ಕೊಂದ್ಸಲ, 10 ದಿನಕ್ಕೊಂದ್ಸಲ, 1 ದಿನ ಬರೀ ಲಿಕ್ವಿಡ್ ಆಗಿರೋದು, 1 ದಿನ ಬರೀ ಹಣ್ಣು ಹಂಪಲುಗಳಲ್ಲಿರೋದು, 1 ದಿನ ಬೇಯಿಸದೇ ಇರುವಂತಹ ತರಕಾರಿಗಳಲ್ಲಿರೋದು. ಇವೆಲ್ಲವೂ ನಮ್ಮ ದೇಹದ ಆರೋಗ್ಯಕ್ಕೆ ಅಷ್ಟೇ ಅಲ್ಲ, ಇವೆಲ್ಲ ಮಾಡಿದಾಗ ನಮ್ಮ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಬೀರೋದಿಲ್ಲ. ಇವೆಲ್ಲವೂ ಸಾತ್ವಿಕ ಫುಡ್ಡು, ಸಾತ್ವಿಕವಾಗಿ ನಾವು ಫಾಲೋ ಮಾಡುವಂತದ್ದಿದೆ ನನ್ನ ಮಾಸ್ಟರ್ಸ್. ಇವೆಲ್ಲ ನಾವು ಫಾಲೋ ಮಾಡ್ಬೇಕು. ಹಾಗೇನೆ ನಾವೇನ್ ಮಾಡ್ತೀವಿ, ಇನ್ನೊಂದು ಧ್ಯಾನದಲ್ಲಿ ಕುತ್ಕೊಂಡಾಗ ಕಾಸ್ಮಿಕ್ ಶವರ್ ಅಂದ್ರೆ ಗೊತ್ತಲ್ಲ, ಸ್ನಾನ ಮಾಡ್ಕೊಳ್ತೀವಿ ತಾನೆ ಎಲ್ರು ದಿನಾನು. ಹಾಗೇನೆ ನಾವು ದಿನಾ ಸ್ನಾನ ಮಾಡ್ತೀವಿ, ಶವರ್ ದಿನಾ ತಪ್ಪದಿರ ಸ್ನಾನ ಮಾಡ್ತೀವಿ. ಹಾಗೇನೆ ಕಾಸ್ಮಿಕ್ ಶವರ್ ಕೂಡ ಇಂಪಾರ್ಟೆಂಟ್ ನಮ್ಮ ಈ ದೇಹಕ್ಕೆ. ಅದೊಂದೇ ಅಲ್ಲ ಮಾಸ್ಟರ್ಸ್, ಆ ಸೂರ್ಯನ ಸ್ನಾನ ಕೂಡ ಬಹಳ ಇಂಪಾರ್ಟೆಂಟ್. ಬೆಳಿಗ್ಗೆ ಎದ್ದು ಆ ಸೂರ್ಯ ದೇವನ ಮುಂದೆ, ನಮ್ಗೆಲ್ಲ ಗೊತ್ತಿದೆ, ಪ್ರತ್ಯಕ್ಷ ದೇವರ, ನಮ್ಗೆ ಕಣ್ಣಿಗೆ ಕಾಣುವ ದೇವರು ಯಾರು ಅಂದ್ರೆ ಸೂರ್ಯ ದೇವ, ಸೂರ್ಯ ಮತ್ತೆ ಚಂದ್ರ. ಆ ಪ್ರತ್ಯಕ್ಷ ದೇವನ ಮುಂದೆ ನಾವು ಕುತ್ಕೊಂಡು 10-15 20 ನಿಮಿಷಗಳ ಕಾಲ ನಾವು ಆ ಸೂರ್ಯನ ಎದುರುಗಡೆ ಕುತ್ಕೊಂಡಾಗ ನಮ್ಮ ದೇಹ ಸೂರ್ಯ ಸ್ನಾನ ಆಗುತ್ತೆ. ನಮ್ಮಲ್ಲಿರುವಂತಹ ಎಷ್ಟೋ ತೊಂದರೆಗಳು ಆ ಸೂರ್ಯನ ಕಿರಣಗಳಿಂದ ವಾಸಿ ಮಾಡ್ಕೋಬಹುದು.
ಕಣ್ಣಿನ ಪ್ರಾಬ್ಲಮ್ ವಾಸಿ ಆಗುತ್ತೆ ಸನ್ ಗೇಸಿಂಗ್ ಮಾಡೋದ್ರಿಂದ. ನಾನು ಈ ಮುಂಚೆ ಮಾಡಿದ್ದೀನಿ. ಸೂರ್ಯನ ಒಂದು ಇಂಪಾರ್ಟೆನ್ಸ್ ಏನು ಅಂತ ಅಂದ್ಬಿಟ್ಟು ನಾನು ಒಂದ್ಸಲ ಕೊಟ್ಟಿದ್ದೀನಿ ಕ್ಲಾಸ್. ಮೇ ಬಿ ನಿಮಗೂ ರಾತ್ರಿಗೂ ಮಧ್ಯಾಹ್ನದ ಕ್ಲಾಸ್ಗೂ ಯಾವ್ದೋ ಗೊತ್ತಿಲ್ಲ, ನಾನು ಕೊಟ್ಟಿದ್ದೀನಿ, ಅದನ್ನ ನೋಡಿ. ಸೂರ್ಯನ ಕಿರಣಗಳಿಂದ, ಸೂರ್ಯನಲ್ಲಿರುವಂತಹ 7 ಬಣ್ಣಗಳಿಂದ ನಾವು ಎಷ್ಟು ಉಪಯೋಗ ಪಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಇಲ್ಲೂ ನಡೆದಿದೆ ನಿಮ್ಗೆ. ರಂಗನಾಥ್ ಗುರುಜಿ ಸಾರಿ ಹೇಳಿದ್ದಾರೆ, ನಾನು ಕೇಳಿದ್ದೀನಿ ಆ ಕ್ಲಾಸ್ನ. ಅಷ್ಟು ಇಂಪಾರ್ಟೆಂಟ್. ಬಟ್ ನಾವೆಲ್ಲ ಕೇಳಿಸ್ಕೊಳ್ತೀವಿ, ಬಟ್ ನಾವು ಫಾಲೋ ಮಾಡ್ತಿದೀವಾ? ಪ್ರಣಾಳಿಕೆ ಮಾಡಿ ಬುಕ್ಕಲ್ಲಿ ಇಡೋದು ಅಷ್ಟೇ ಅಲ್ಲ ಮಾಸ್ಟರ್ಸ್, ಅದನ್ನ ನಿಜ ಜೀವನದಲ್ಲಿ ತಗೊಂಡ್ಬರ್ಬೇಕು. ಇದು ಇಷ್ಟು ಶರೀರಕ್ಕೆ ನಾವು ಮಾಡುವಂತಹ ಒಂದು ನಿಯಮ. ಅಂದ್ರೆ ಈ ಪ್ರಣಾಳಿಕೆ ಶರೀರಕ್ಕೆ ನಾವು ಮಾಡಲೇಬೇಕು ಅಂತ ಇವತ್ತಿಂದ ದೃಢ ಸಂಕಲ್ಪ ಮಾಡ್ಕೊಂಬಿಡಿ ಮಾಸ್ಟರ್ಸ್. ಮೊದಲನೇದು ಶರೀರ ಧರ್ಮ ಮುಗೀತು. ನೆಕ್ಸ್ಟ್ ಎರಡನೇದು ಕುಟುಂಬ ಧರ್ಮ. ಕುಟುಂಬ ಧರ್ಮ ಅಂದ್ರೆ ಏನು? ಬರೀ ರಕ್ತ ಸಂಬಂಧಿಕರು, ಒಡಹುಟ್ಟಿದವರು ಮಾತ್ರನೇನ? ಅವರ ಜೊತೆಗೆ ಈಗ ನಾವು ಆಧ್ಯಾತ್ಮಿಕದಲ್ಲಿರೋದ್ರಿಂದ ನಮ್ಮ ಆತ್ಮ ಕುಟುಂಬದವರು ಸಹ ಇರುತ್ತಾರೆ, ಆತ್ಮ ಬಂಧುಗಳು ಇರುತ್ತಾರೆ. ಅವ್ರನ್ನೆಲ್ಲ ನಾವು ಆಧ್ಯಾತ್ಮಿಕ ಪುತ್ರರು ಅಂತ ಕರಿತೀವಿ. ಸ್ಪಿರಿಚುವಲ್ ಚಿಲ್ಡ್ರನ್ಸ್ ಅಂತ ಕರಿತೀವಿ. ನಾವ್ ಯಾರಿಗೆ ಹೊಸಬರಿಗೆ ಧ್ಯಾನ ಹೇಳ್ಕೊಡ್ತೀವೋ ಅವರೆಲ್ಲರೂ ನಮ್ಗೆ ಆಧ್ಯಾತ್ಮಿಕ ಪುತ್ರರ. ನಾವ್ ಎಷ್ಟು ನಮ್ಮ ಮನೆಯವರಿಗೆ ಪ್ರಿಫರೆನ್ಸ್ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆಯನ್ನು ಆಧ್ಯಾತ್ಮಿಕ ಪುತ್ರರಿಗೂ ಆತ್ಮ ಕುಟುಂಬದವರಿಗೂ ನಾವು ಕೊಡಬೇಕು. ಪತ್ರಿಜಿಯವರು ಹೇಳಿದಾರಲ್ಲ, ನಮ್ಮ ಈ ಪಾತ್ ಹೇಗಿರ್ಬೇಕು? ಬ್ಯಾಲೆನ್ಸ್ಡ್ ಆಗಿರ್ಬೇಕು. 50-50. ಆಧ್ಯಾತ್ಮಿಕದಲ್ಲಿ 50%, ಭೌತಿಕ ಜೀವನದಲ್ಲಿ 50%. ಅವ್ರಿಗೆ ನಾವ್ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೀವೋ ಇವರಿಗೂ ಸಹಿತ ಅಷ್ಟೇ ಪ್ರಾಮುಖ್ಯತೆಯನ್ನು ನಾವು ಕೊಡಬೇಕು. ಕುಟುಂಬದಲ್ಲಿ ನಾವು ಪ್ರೀತಿ ಪಾತ್ರವನ್ನ ನಾವು ಬಯಸ್ತೀವಿ, ಬಟ್ ಬಯಸೋದೆಲ್ಲ ನಾವು ಕೊಡವರಂತರ. ಹಾಗೇನೆ ಜವಾಬ್ದಾರಿಯುತವಾಗಿ ನಾವು ನಡ್ಕೋಬೇಕು. ಆಧ್ಯಾತ್ಮಿಕ ಪುತ್ರರ ಬಗ್ಗೆನೂ ಅಷ್ಟೇನೆ ಜವಾಬ್ದಾರಿತನದಿಂದ ಬರಬೇಕು. ಅವ್ರಿಗೆ ಒಂದು ನಾವು ಫೋನಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ಹೇಳಿದೀವಿ ಅಂದ್ರೆ 1-2-3 ಸಲ ನಾವು ಫಾಲೋ ಅಪ್ ಮಾಡ್ಬೇಕು. ನೀವು ಧ್ಯಾನ ಮಾಡ್ತಿದ್ದೀರಾ ಚೆನ್ನಾಗಿ, ನಿಮ್ಗೆ ಏನಾದ್ರೂ ಬೇಕು ಕೇಳ್ಬೇಕು ಅಂತ ನನಗೆ ಫೋನ್ ಮಾಡಿ, ನಾನ್ ನನ್ಗೇನ್ ಗೊತ್ತಿದೆ ಅದು ಹೇಳ್ಕೊಡ್ತೀನಿ ಅನ್ನೋ ಒಂದು ಜವಾಬ್ದಾರಿತನ ನಾವು ತಗೋಬೇಕು. ಇದು ನಿಜವಾದ ಕುಟುಂಬ ಧರ್ಮ. ಬರೀ ನನ್ ಮಕ್ಳು, ನನ್ ಗಂಡ, ನನ್ ಮನೆ, ನನ್ನ ಅಣ್ಣ ತಮ್ಮಂದ್ರ ಅಕ್ಕ ತಂಗಿರು ಇದು ಮಾತ್ರ ಅಲ್ಲ ಮಾಸ್ಟರ್ಸ್. ಆತ್ಮ ಬಂಧುಗಳು ಸಹಿತ ಅಲ್ಲೂ ಸಹಿತ ನಾವು ಆ ಕುಟುಂಬ ಧರ್ಮವನ್ನು ನಾವು ಪಾಲಿಸಬೇಕು. ಅದು ನಿಜವಾದ ಕುಟುಂಬ ಧರ್ಮ. ಇದನ್ನು ನಾವು ನಮ್ಮ ಟೈಮ್ ಟೇಬಲ್ ಅಲ್ಲಿ ಆಡ್ ಮಾಡ್ಕೋಬೇಕು. ಯಾಕಂದ್ರೆ ಪ್ರತಿಯೊಂದನ್ನು ನಾವು ಡಿಸೈನ್ ಮಾಡಿ ಕರ್ಕೊಂಡ್ ಬಂದಿರ್ತೀವಿ ಅಂದ್ಮೇಲೆ ಅವರಿಗೆ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು. ಸೋಲ್ ಪ್ಲಾನಿಂಗ್ ಅಲ್ಲಿ ಅವರೆಲ್ಲ ಬಂದಿರ್ತಾರೆ. ನೆಕ್ಸ್ಟ್ ಮೂರನೇದು ಉದ್ಯೋಗ ಧರ್ಮ. ಉದ್ಯೋಗ ಅಂದ್ರೆ ಹೊರಗಡೆ ಹೋಗಿ ಸಂಬಳಕ್ಕೆ ದುಡಿಯೋದು ಒಂದೇ ಅಲ್ಲ ಮಾಸ್ಟರ್ಸ್, ಮನೆಯಲ್ಲೂ ಸಹಿತ ನಾವು ಮಾಡೋದು ಉದ್ಯೋಗನೇ. ನಾವ್ ಏನೇ ಕೆಲಸ ಮಾಡ್ಲಿ ಅದನ್ನ ನಾವು ಇಷ್ಟಪಟ್ಟು ಮಾಡ್ಬೇಕು, ಪ್ರೀತಿಯಿಂದ ಮಾಡ್ಬೇಕು. ಯಾವಾಗ ಕೆಲಸವನ್ನು ಇಷ್ಟಪಟ್ಟು ಮಾಡ್ತೀವೋ ನಮ್ಮ ಶಕ್ತಿ ಎಲ್ಲಿನೂ ಸೋರಿಕೆಯಾಗಲ್ಲ. ಮತ್ತೆ ಇನ್ನೊಂದು ಅಂಕಿತ ಭಾವನೆಯಿಂದ ಕೆಲಸ ಮಾಡ್ಬೇಕು. ನಾವು ಗೊಣಕೊಂಡು ಬೈಕೊಂಡೆಲ್ಲ ಮಾಡಿದ್ರೆ ಅದು ಸಾರ್ಥಕತೆ ಆಗಲ್ಲ. ಅಂಕಿತ ಭಾವನೆಯಿಂದ ಪ್ರೀತಿಯಿಂದ ಕೆಲಸವನ್ನು ಮಾಡ್ಬೇಕು. ಅಡ್ಗೆ ಮಾಡ್ತೀವಿ, ನಾವು ಯಾವಾಗ್ಲೂ ನಾನೇ ಮಾಡ್ಬೇಕಮ್ಮ ಅಂತ ಬೇಜಾರ್ ಮಾಡ್ಕೊಂಡ್ ಮಾಡ್ಬಾರ್ದು ಮಾಸ್ಟರ್ಸ್. ಈಗ ಕಡ್ತಲಲ್ಲಾಗೋದು, ಬುದ್ಧ ಪೂರ್ಣಿಮೆನಾಗೋದು, ಸಾವಿರಾರು ಜನ ಸೇರ್ತಾರೆ. ಅಷ್ಟು ಜನಕ್ಕೆ ರುಚಿಕರವಾದ ಸಾತ್ವಿಕವಾದ ಫುಡ್ ಅನ್ನ ಅವ್ರು ಪ್ರೊವೈಡ್ ಮಾಡ್ತಾರೆ. ಅವ್ರು ಬೇಜಾರ್ ಮಾಡ್ಕೊಂಡ್ ಮಾಡ್ತಾರ? ಖಂಡಿತ ಮಾಡಲ್ಲ ಅವರು. ಅಲ್ಲಿ ಅವ್ರಿಗೆ ಅಂಕಿತ ಭಾವನೆ,
ಪ್ರೀತಿಯ ಭಾವನೆಯಿಂದ ಆ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಆ ಕೊಡುವಂತಹ ಆ ಒಂದು ಫುಡ್, ಆ ಒಂದು ಆಹಾರ ಪ್ರಸಾದವಾಗಿ ಪರಿವರ್ತನೆ ಆಗುತ್ತೆ. ನಾನು ಇವಾಗ ಹೇಳಿದ್ನಲ್ಲ, ನಮ್ಮ ಭಾವನೆಗಳೇ ಅಡಿಗೆಗೆ ಸೇರುತ್ತೆ ಅಂದಾಗ ನಾವು ಪ್ರೀತಿಯ ಭಾವನೆಯನ್ನು ಅಂಕಿತ ಭಾವನೆಯಿಂದ ಮಾಡಬೇಕು. ಯಾವುದೇ ಕಾರ್ಯ ಆಗಲಿ, ಯಾವುದೇ ಕೆಲಸ ಆಗಲಿ, ಇದು ಸಹಿತ ಒಂದು ಉದ್ಯೋಗ ಧರ್ಮ. ನೆಕ್ಸ್ಟ್ ಇನ್ನೊಂದು ಸ್ವಧರ್ಮ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ಆಧ್ಯಾತ್ಮಿಕದಲ್ಲಿ ಸ್ವಧರ್ಮ ಇದೇ ನಿಜವಾದ ಧರ್ಮ. ಇದರಲ್ಲಿ ತ್ರಿರತ್ನಗಳು ಇದೆ. ಆತ್ಮಕ್ಕೆ ಪೋಷಣೆ, ಆತ್ಮಕ್ಕೆ ಕೊಡುವ ಆಹಾರವೇ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ತ್ರಿರತ್ನಗಳು ಇವುಗಳು. ಏನಕ್ ಬೇಕಿವೆಲ್ಲಾನು? ದೇಹಕ್ಕೇನೋ ನಾವು ಊಟ ಹಾಕ್ತಿದೀವಿ, ಏನೋ ಆಗುತ್ತೆ. ಆತ್ಮಕ್ಕೂ ಬೇಕಲ್ವಾ ಆಹಾರ? ಆತ್ಮಕ್ಕೆ ಯಾವ ತರ ಆಹಾರ ಹಾಕ್ತಿದೀವಿ? ನಾವು ಹಾಕ್ಬೇಕಾಗಿರೋ ಆಹಾರ ಯಾವ್ದಪ್ಪ ಅಂದ್ರೆ ಒಂದು ಧ್ಯಾನ, ಸತತವಾದ ಧ್ಯಾನ, ಸ್ವ ಅಧ್ಯಾಯ, ಸಜ್ಜನ ಸಾಂಗತ್ಯ. ಈ ತ್ರಿರತ್ನಗಳನ್ನ ನಾವು ದಿನನಿತ್ಯ ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿಕೊಂಡು ತಪ್ಪದೆ ನಾವು ಪಾಲಿಸುತ್ತಲೇ ಇರಬೇಕು. 24 ಗಂಟೆಗಳಲ್ಲಿ ನಾವು ನಮ್ಮ ಟೈಮ್ ಟೇಬಲ್ ಹಾಕೊಳ್ಳಿ. 1 ಗಂಟೆ ಧ್ಯಾನ, 1 ಗಂಟೆ ಸ್ವಾಧ್ಯಾಯ, 1 ಗಂಟೆ ಸಜ್ಜನ ಸಾಂಗತ. ಇದು ಮಿನಿಮಮ್, ಇಸ್ ನಾಟ್ ಎ ಮ್ಯಾಕ್ಸಿಮಮ್. ಇದ್ರ ಮೇಲೆ ಹೆಚ್ಚು ನೀವು ಮಾಡ್ಬೋದು. ಮಿನಿಮಮ್ ನಾನು ಇಷ್ಟು ಮಾಡೇ ಮಾಡ್ತೀನಿ ಅಂತ ಟೈಮ್ ಟೇಬಲ್ ನಿಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡು ಅದನ್ನ ಪರಿಪಾಲಿಸೋದು ನಿಮ್ಮ ಧರ್ಮ. ಹಾಗೇನೆ ಆತ್ಮಪರವಾದ ಕೆಲಸಗಳನ್ನು ಆಚರಣೆಯಲ್ಲಿ ತರಬೇಕು. ನಾವು ಜೀವನದಲ್ಲಿ ಬರುವಂತಹ ಪರಿಸ್ಥಿತಿಗಳನ್ನು ನಾವುಗಳು ಅದನ್ನು ಕಷ್ಟ ಅಂತ ಪರಿಗಣಿಸ್ಬೇಕು. ಏನೇ ಬರ್ಲಿ, ಅಯ್ಯೋ ನಂಗೆ ಕಷ್ಟಪ್ಪ, ಇದು ಬಹಳ ಕಷ್ಟ ಆಗಿದೆ ಅಂತ ಅಲ್ಲ. ಅವೆಲ್ಲವೂ ನಮ್ಮ ಆತ್ಮದ ಉದ್ಧಾರಕ್ಕೆ ಬಂದಿದೆ ಅಂತ ಹೇಳೋದಾದ್ರೆ ಅದು ಒಳ್ಳೆಯ ಕಷ್ಟಗಳು ಅನ್ನೋ ಭಾವನೆ ನಾವು ತಗೋಬೇಕು. ಯಾಕಂದ್ರೆ ಆತ್ಮಪರವಾಗಿ ಮಾಡುವ ಎಲ್ಲ ಕೆಲಸಗಳು ಒಳ್ಳೆಯ ಕೆಲಸಗಳೇ. ಅದೇ ನಮ್ಮ ಧ್ಯೇಯ ಆಗ್ಬೇಕು. ಬರೀ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಂಡ್ರೆ ಆಗಲ್ಲ. ನಮ್ಮ ಜೊತೆಗೆ ಇತರರನ್ನು ನಾವು ಉದ್ಧಾರ ಮಾಡುವಂತಹ ಕೆಲಸಗಳನ್ನ ನಾವು ಮಾಡ್ಬೇಕು. ಇದೇ ನಿಜವಾದ ಆತ್ಮ ಉದ್ಧಾರಕ್ಕೆ, ಆತ್ಮದ ಪ್ರಗತಿಗೆ ಮೂಲ ಕಾರಣ ಆಗುತ್ತೆ ಮಾಸ್ಟರ್ಸ್. ಇದನ್ನೇ ಸ್ವಧರ್ಮ ಅಂತ ಕರೀತಾರೆ. ನಮ್ಮ ಟೈಮ್ ಟೇಬಲ್ ನಲ್ಲಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ನಾವು ಚಾಚು ತಪ್ಪದೆ ಈ ಎಲ್ಲ ಪ್ರಣಾಳಿಕೆಯನ್ನು ಪಾಲಿಸಲೇಬೇಕು. ಹಾಗೇನೆ ದಿನನಿತ್ಯ ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು. ಟೈಮ್ ಟೇಬಲ್ ನಾನು ಇದನ್ನ ಹಾಕೊಂಡಪ್ಪ, ಇವತ್ತು ನಾನು ಇದನ್ನ ಮಾಡದ್ನ, ಯಾರಿಗಾದ್ರೂ ಒಬ್ರಿಗೆ ಧ್ಯಾನ ಹೇಳ್ಕೊಟ್ಟಾದ್ಮೇಲೆ ಅವನ್ನ ನಾನು ಫಾಲೋ ಮಾಡದ್ನ, ನನ್ನ ಆಧ್ಯಾತ್ಮಿಕ ಪುತ್ತರ ಬಗ್ಗೆ ನಾನು ಜವಾಬ್ದಾರಿಯನ್ನು ತಗೊಂಡು ನಾವು ಮುಂದುವರಿತಾ ಹೋಗ್ಬೇಕು. ನಮಗ್ ಗೊತ್ತಿದ್ಯೋ ಗೊತ್ತಿಲ್ಲದೆ ಯಾವ್ದಾದ್ರು ಒಂದು ಸಣ್ಣ ತಪ್ಪಾಗೋದಾಗ ಅದರ ಬಗ್ಗೆ ನಮಗೆ ಅರಿವಿರ್ಬೇಕು, ಜಾಗ್ರತೆ ವಹಿಸ್ಬೇಕು. ನೆಕ್ಸ್ಟ್ ಡೇ ಆ ತಪ್ಪನ್ನ ನಾವು ಮಾಡದಂತೆ ಒಂದು ಜಾಗ್ರತೆಯನ್ನು ನಾವು ವಹಿಸ್ಬೇಕು. ಇದೆಲ್ಲವೂ ಕೂಡ ಸ್ವಧರ್ಮದಲ್ಲಿ ಬರುತ್ತೆ ಮಾಸ್ಟರ್ಸ್. ನೆಕ್ಸ್ಟ್, ಸಾಮಾಜಿಕ ಧರ್ಮವನ್ನು ಪರಿಪಾಲಿಸಬೇಕು. ಅಂದ್ರೆ ಸಾಮಾಜಿಕ ಧರ್ಮ ಅಂದ್ರೆ ಏನು? ಲೋಕ ಕಲ್ಯಾಣಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ನಾವು ಅತಿ ಹೆಚ್ಚು ಪಾಲ್ಗೊಂಡು ಅದನ್ನ ಆಚರಣೆಗೆ ತರಬೇಕು. ಯಾಕಂದ್ರೆ ಸಾಮಾಜಿಕ ಧರ್ಮ ಕೂಡ ಪ್ರತಿಯೊಬ್ಬರ ಮೇಲೇನೂ ಇದೆ, ಜವಾಬ್ದಾರಿಯಿಂದ ಅದನ್ನ ನಾವು ನಡೆಸಬೇಕು. ತನ್ ಮನ್ ಧನ್ ಅಂತಾರೆ. ಯಾವುದಾದ್ರೂ ಪರವಾಗಿಲ್ಲ, ನಮ್ಮ ಕೈಯಲ್ಲಾಗಿದ್ದು ಒಂದು ಸಮಯವನ್ನೇ ಕೊಡೋದು,
ಅಥವಾ ನಮ್ಮಲ್ಲಿ ಅತಿ ಹೆಚ್ಚಾದ ಧನವಿದ್ದರೆ ಅದನ್ನ ಲೋಕ ಕಲ್ಯಾಣಕ್ಕೆ ನಾವು ಕೊಡೋದು. ಆಧ್ಯಾತ್ಮಿಕ ಹಾದಿಯಲ್ಲಿರ್ಬೇಕಾದ್ರೆ ನಾವು ಆಧ್ಯಾತ್ಮಿಕದ ಕಡೆಗೆ ನಾವು ಅದನ್ನೆಲ್ಲ ವಿನಿಯೋಗಿಸೋದು ಮಾಡ್ತಾ ಹೋಗ್ಬೇಕು. ಇವೆಲ್ಲವೇನಾಗತ್ತೆ ಸಾಮಾಜಿಕ ಧರ್ಮದ ಅಡಿಯಲ್ಲಿ ಬರುವಂತದ್ದು. ಇನ್ ಕೇಸ್ ನಮ್ಮಲ್ಲಿ ಯಾವ್ದಾದ್ರು ಕಲೆಗಳು ಇದ್ರೆ, ಸಂಗೀತ ಗೊತ್ತಿದ್ರೆ, ಭಗವದ್ಗೀತೆಗಳ ಪಠಣೆ ನಮಗ್ ಚೆನ್ನಾಗಿ ಬರುತ್ತೆ ಅನ್ನೋದಾದ್ರೆ, ಇವುಗಳನ್ನೆಲ್ಲನ ನಾವು ಬೇರೆಯವರಿಗೆ ಹೇಳ್ಕೊಡ್ತಾ ಹೋಗ್ಬೇಕು. ಕಲೆಗಳನ್ನು ನಾವು ನಮ್ಮಲ್ಲಿದ್ದಂತಹ ಕಲೆಗಳನ್ನ ನಾವು ಬೇರೆಯವರಿಗೆ ಯಾವುದೇ ಸ್ವಾರ್ಥ ಇಲ್ಲದೆ ಅದನ್ನ ನಾವು ಹಂಚುತ್ತಾ ಹೋಗ್ಬೇಕು. ಯಾವಾಗ ನಾವು ಹೇಳ್ಕೊಡ್ತಾ ಹೋಗ್ತೀವೋ ನಾವು ಬೆಳೀತಾ ಹೋಗ್ತೀವಿ ಮಾಸ್ಟರ್ಸ್. ನಮ್ಮಲ್ಲಿರುವ ಕಲೆಗಳನ್ನ ಈಗ ನಾವು ಯಾವುದೋ ಒಂದು ಪುಸ್ತಕ ಓದಿ ಜ್ಞಾನ ಪಡ್ಕೊಂಡು ಅದನ್ನ ಇತರರಿಗೆ ಹಂಚಬೇಕು. ನಾವು ಹಂಚಿದಷ್ಟು ಜ್ಞಾನ ಹೆಚ್ಚುತ್ತಾ ಹೋಗುತ್ತೆ. ಮತ್ತೆ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಹೇಳುತ್ತಪ್ಪ ಆರೋಗ್ಯದ ಬಗ್ಗೆ ಅಂತಂದ್ರೆ, ಕೇವಲ ಶರೀರ ಆರೋಗ್ಯವಾಗಿರೋದು ಮಾತ್ರನೇ ಅಲ್ವಂತೆ. ಶಾರೀರಿಕವಾಗಿ, ಮಾನಸಿಕವಾಗಿ, ಭಾವೋದ್ವೇಗವಾಗಿ, ಆಧ್ಯಾತ್ಮಿಕವಾಗಿ, ಸಾಂಘಿಕವಾಗಿ, ಹೀಗೆ ಈ 5 ಪ್ರಕಾರಗಳಲ್ಲೂ ನಾವು ನಮ್ಮ ಈ ದೇಹವನ್ನು ಫಿಟ್ ಆಗಿ ಪುಷ್ಟಿಕರವಾಗಿ ಇಟ್ಕೊಂಡಾಗ ಮಾತ್ರ ಸಂಪೂರ್ಣ ಆರೋಗ್ಯ ನಮ್ಮದಾಗುತ್ತೆ. ಹಾಗೆ ನಾವೇ ಹಾಕಿಕೊಂಡಂತಹ ಈ ಪ್ರಣಾಳಿಕೆ, ಈ ಟೈಮ್ ಟೇಬಲ್ ಅಲ್ಲಿ ನ್ಯಾಯವನ್ನು ನಾವು ಮಾಡ್ತಿದ್ದೀವ, ಅದನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡ್ತಿದ್ದೀವ ಅಂತ ನಾವು ನಮಗೆ ನಾವೇ ಚೆಕ್ ಮಾಡ್ಕೋಬೇಕು. ಬರೀ ಎಲ್ಲಾನು ಪುಸ್ತಕದಲ್ಲಿ ಬರ್ದು ಇಟ್ಕೊಂಡ್ಬಿಟ್ರೆ ದೇರ್ ಇಸ್ ನೋ ಯೂಸ್ ಮಾಸ್ಟರ್ಸ್. ಅದನ್ನ ದಿನಚರಿಯಲ್ಲಿ ದಿನನಿತ್ಯದಲ್ಲಿ ನಾವು ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕು. ಹಾಗೇನೆ ನಮ್ಮ ಜೀವನದ ಈ ವಿನೂತನ ಜೀವನದ ಪ್ರಣಾಳಿಕೆಯಲ್ಲಿ ಇನ್ನೂ ಕೆಲವು ಪಾಯಿಂಟ್ಸ್ ಏನಪ್ಪಾ ಆಡ್ ಮಾಡ್ಬೋದು ಈ 5 ಧರ್ಮಗಳನ್ನ ಬಿಟ್ಟು ಅಂದ್ರೆ, ನಾವು ಯಾವಾಗಲೂ ವಾಸ್ತವಿಕತೆಯಲ್ಲಿ ಜೀವಿಸಬೇಕು, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ಬೇಕು. ಮತ್ತೆ ಪರಿಶೋಧಾತ್ಮಕವಾಗಿ ಜೀವಿಸಬೇಕು. ಅಂದ್ರೆ ಯಾವುದೇ ವಿಷಯವನ್ನು ಸುಮ್ಮನೆ ನಾವು ಒಪ್ಕೋಬಾರದು. ಅದನ್ನ ನಾವು ಪರಿಶೋಧನೆಯನ್ನು ಮಾಡಿ ಪುಸ್ತಕಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿ ತಿಳ್ಕೊಂಡು ನಾವು ಅದನ್ನ ಫಾಲೋ ಮಾಡ್ಬೇಕು. ಮತ್ತೆ ಅಷ್ಟೇ ಅಲ್ಲ, ಕಲಾತ್ಮಕವಾಗಿ ಜೀವಿಸಬೇಕು. ಬೇರೆ ಬೇರೆ ಕೋನಗಳಿಂದ ನಮ್ಮನ್ನ ನಾವು ನೋಡ್ಕೊಂಡು ಕಲಾತ್ಮಕ ಜೀವನವನ್ನು ನಮ್ಮದಾಗಿಸ್ಕೋಬೇಕು. ಹಾಗೆ ಸಾಮಾಜಿಕವಾಗಿ ಜೀವಿಸಬೇಕು, ಸಂಘದೊಂದಿಗೆ ಜೀವನವನ್ನು ನಡೆಸಬೇಕು, ಸೌಹಾರ್ದ ಪರವಾಗಿ ಜೀವನವನ್ನು ನಡೆಸಬೇಕು, ಸಾಂಪ್ರದಾಯಿಕ ಜೀವನವನ್ನು ನಡೆಸಬೇಕು. ಅಂದ್ರೆ ಸಾಂಪ್ರದಾಯಿಕ ಅಂದ್ರೆ ಹಿಂದಿನ ಕಾಲದವ್ರು ಏನೇ ಹೇಳಿದ್ರು ಅದನ್ನೇ ನಾವು ಫಾಲೋ ಮಾಡ್ಬೇಕು ಅಂತ ಅದಲ್ಲ ಮಾಸ್ಟರ್ಸ್ ಅರ್ಥ. ಆಧ್ಯಾತ್ಮಿಕದಲ್ಲಿ ಬಂದಾಗ ಸಾಂಪ್ರದಾಯಿಕ ಜೀವನ ಎಂದರೆ ನಾನು ಹೇಗಿರ್ಬೇಕು ಅನ್ನೋದು ನಮ್ಗೆ ಒಳಗಡೆಯಿಂದಾನೇ ಒಂದು ಇಂಟ್ಯೂಷನ್ ಅನ್ನೋದು ಬರುತ್ತೆ ನಮ್ಗೆ ಒಳಗಡೆಯಿಂದಾನೆ. ಅದನ್ನ ನಾವು ಫಾಲೋ ಮಾಡ್ಬೇಕು. ಅದು ಸಾಂಪ್ರದಾಯಿಕ ಜೀವನ ಜೀವಿಸೋದು ಅಂತಂದ್ರೆ. ಹಾಗೆಯೇ ವ್ಯವಸ್ಥಾಪಿತ ಜೀವನವನ್ನು ಜೀವಿಸಬೇಕು. ಈಗ ESSM ಎಂಬ ಒಂದು ಸಂಘ ನಮಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. 18 ಸೂತ್ರಗಳನ್ನು ಪಾಲಿಸಿ, 13 ಸೂತ್ರಗಳನ್ನು ಪಾಲಿಸಿ ಅಂತ. ಇದನ್ನ ನಾವು ನಿತ್ಯ ಜೀವನದಲ್ಲಿ ನಾವು ನಮ್ಮನ್ನ ಅಳವಡಿಸ್ಕೋಬೇಕು. ಅದು ವ್ಯವಸ್ಥಿತವಾಗಿ ಅಳವಡಿಸ್ಕೊಂಡು ಎಲ್ಲಾ ಪಾಯಿಂಟ್ಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಪ್ರತಿದಿನ ನಮ್ಮದು ಜೀವನ ಏನಾಗುತ್ತೆ, ನೂತನ ಜೀವನವಾಗಿ ನಾವು ಜೀವನವನ್ನ ನಡೆಸಬಹುದು ಅಂತ ಹೇಳ್ತಾ, ಇವತ್ತು ನನಗೆ ಕೊಟ್ಟಂತ ಈ ಒಂದು ಅವಕಾಶಕ್ಕೆ, ಈ ಒಂದು ವೇದಿಕೆಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.